ರ್ಯಾಪಿಡೋ ಬೈಕ್ ಚಾಲಕನಿಂದ ಪ್ರಯಾಣಿಕನಿಗೆ ಆಪತ್ತು. ಚಾಲಕನ ಎಡವಟ್ಟಿಗೆ ಪ್ರಯಾಣಿಕನ ಮಂಡಿ ಚಿಪ್ಪು ಪುಡಿಪುಡಿಯಾಗಿದೆ. ಬೆಂಗಳೂರಿನ ರೇಸ್ಕೋರ್ಸ್ ರಸ್ತೆಯ ಬಳಿ ನಡೆದಂತ ಘಟನೆ ಇದು. ಮಂತ್ರಾಲಯಕ್ಕೆ ಹೋಗಿ ಬಂದಿದ್ದ ಗಾಯಾಳು ಕಾರ್ತಿಕ್ ರಾತ್ರಿ ಮನೆಗೆ ಹೋಗೋದಕ್ಕೆ ರ್ಯಾಪಿಡೋ ಬುಕ್ ಮಾಡಿದ್ದ. ರಾಂಗ್ ರೂಟ್ ಅಲ್ಲಿ ಹೋಗಿ ಬುಲೆಟ್ ಬೈಕಿಗೆ ರ್ಯಾಪಿಡೋ ಡಿಕ್ಕಿ ಹೊಡೆದಿರೋದು. ಎದುರುಗಡೆ ಬಂದ ಬುಲೆಟ್ ಬೈಕಿಗೆ ಡಿಕ್ಕಿ ಹೊಡೆದು ಹಿಂದೆ ಕೂತವನಿಗೆ ಗಾಯ ಆಗಿದೆ. ಸದ್ಯ ಆಸ್ಪತ್ರೆಯಲ್ಲಿ ಗಾಯಾಳು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಪರಿಹಾರಕ್ಕಾಗಿ ಗಾಯಾಳು ಕಾರ್ತಿಕ್ ಪತ್ನಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಂಗ್ ರೂಟ್ ಅಲ್ಲಿ ಹೋಗಿ ಎದುರುಗಡೆ ಬಂದಂತ ಮತ್ತೊಂದು ಬೈಕಿಗೆ ರ್ಯಾಪಿಡೋ ಬೈಕು ಡಿಕ್ಕಿ ಹೊಡೆದಿತ್ತು. ಹಿಂದೆ ಕೂತವನಿಗೆ ಗಾಯ ಆಗಿದೆ. ಸದ್ಯ ಆಸ್ಪತ್ರೆಯಲ್ಲಿ ಗಾಯಾಳು ಚಿಕಿತ್ಸೆ ಪಡಿತಾ ಇದ್ದಾರೆ. ಮಂಡಿ ಚಿಪ್ಪು ಪುಡಿ ಪುಡಿಯಾಗಿದೆ. ರ್ಯಾಪಿಡೋ ಬೈಕ್ ಚಾಲಕ ಪ್ರಯಾಣಿಕನಿಗೆ ತಂದಂತಹ ಆಪತ್ತಿದೆ. ಲಾಸ್ಟ್ ವರ್ಷ ನಾನು ಮಂತ್ರಾಲಯ ಹೋಗಿದ್ದೆ. ಮಂತ್ರಾಲಯದಿಂದ ವಾಪಸ್ ಬೆಂಗಳೂರು ಬರ್ತಿದ್ದೆ. ಅರ್ಲಿ ಮಾರ್ನಿಂಗ್ 6:50ಗೆ ಆನಂದ ಸರ್ಕಲ್ ಬಸ್ ಇಳಿಸ್ತು ರೇಸ್ಕೋರ್ಸ್ ಹತ್ರ. ಅಲ್ಲಿ ಇಳಿದ್ಬಿಟ್ಟು ನಾನು ರ್ಯಾಪಿಡೋ ಟೂ ವೀಲರ್ ಬುಕ್ ಮಾಡಿದ್ದೆ. ರ್ಯಾಪಿಡೋ ಟೂ ವೀಲರವನು ಬರೋದಾರಿನಲ್ಲಿ ಎದುರುಗಡೆ ಒಂದು ಬುಲೆಟ್ ಬಂದು ನನಗೆ ಗುದ್ದಿರೋದು. ಕಾಲು ತುಂಬ ಇಂಜುರಿ ಆಗಿದೆ. ತೈ ಬೋನ್ ಕಟ್ಟಾಗಿದೆ ಮತ್ತು ಮಂಡಿ ಚಿಪ್ ಹತ್ರ ಲೆಗಿಮೆಂಟ್ಸ್ ಕಟ್ಟಾಗಿದೆ. ಇದಕ್ಕೆಲ್ಲ ಏನೇ ಇದ್ರೂ ರ್ಯಾಪಿಡೋನೇ ಹೊಣೆ. ಇದೆಲ್ಲ ರೆಡಿ ಮಾಡ್ಕೊಡ್ಬೇಕಾದ್ರೆ ರ್ಯಾಪಿಡೋ ಆಗೋದೇ ಆಗುತ್ತೆ. ಇನ್ಶೂರೆನ್ಸ್ ಆಗಲಿ ಏನೇ ಮಾಡಿದ್ರೆ ರ್ಯಾಪಿಡೋ ಅವ್ರ ಕಡೆಯಿಂದನೇ ಮಾಡ್ಕೊಡ್ಬೇಕು ನನಗೆ. ಮತ್ತು ನಾನು ಮುಂದೆ ಜೀವನಕ್ಕೂ ಅಷ್ಟೇ, ನಾನೀಗ ನಡೆಯಬೇಕು ಮುಂದೆ ಜೀವನ ಅಂದರೆ ನನಗೇನು ಇಲ್ಲ ಅದೇ ಅನ್ನೋದು. ರ್ಯಾಪಿಡೋನೇ ಅದಲ್ಲ, ಅದಕ್ಕೆ ಕಾರಣ ಆಗ್ತಾರೆ. ಯಾಕಂದ್ರೆ ನಾನು ರ್ಯಾಪಿಡೋ ಕಂಪ್ನಿ ನಂಬ್ಕೊಂಡು ಬುಕ್ ಮಾಡಿದ್ದೆ. ನಮ್ಮ ಹಸ್ಬೆಂಡು ಗುರುವಾರ ಮಂತ್ರಾಲಯಕ್ಕೆ ಹೋಗಿದ್ರು. ಶುಕ್ರವಾರ ಬೆಳಿಗ್ಗೆ ರೇಸ್ ಕೋರ್ಸ್ ಹತ್ರ ಬಸ್ ಇಳಿದಿದ್ದಾರೆ. ಅಲ್ಲಿಂದ ಮನೆಗೆ ಬರೋಕ್ಕೆ ಬುಕ್ ಮಾಡ್ಕೊಂಡಿದ್ದಾರೆ. ರ್ಯಾಪಿಡೋ ಬುಕ್ ಮಾಡ್ಕೊಂಡ್ರೆ ಟೂ ವೀಲರು. ಅಲ್ಲಿ ರೇಸ್ ಕೋರ್ಸ್ ಹತ್ರ ಆನ್ ದ ವೇ ಮನೆಗೆ ಬರುವಾಗ ಆಕ್ಸಿಡೆಂಟ್ ಆಗಿದೆ. ಕಾಲಿಗೆ ಬುಲೆಟ್ ಗಾಡಿ ಆಪೋಸಿಟ್ ಬಂದು ಮಂಡಿ ಚಿಪ್ಗೆ ಹೊಡೆದಿದೆ. ಮಂಡಿ ಚಿಪ್ ಹೊಡೆದಿದ್ದು ಮಂಡಿ ಚಿಪ್ ಡ್ಯಾಮೇಜ್ ಆಗಿದೆ. ಪ್ಲಸ್ ಥೈ ಬೋನ್ ಹತ್ರ 2 ಪೀಸಸ್ ಆಗಿದೆ. ಬೋನ್ ಮುರಿದೋಗ್ಬಿಡುತ್ತೆ. ಅದಕ್ಕೋಸ್ಕರ ರ್ಯಾಪಿಡೋರೇ ಹೊಣೆ. ರ್ಯಾಪಿಡೋರು ಏನಾದರೂ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಕೊಂಡು ಹಿಂಗೆ ದುಡಿಯೋರಿಗೆ ಹಿಂಗಾದರೆ ಅವ್ರೇನು ರೆಸ್ಪಾನ್ಸ್ ಮಾಡ್ತಿಲ್ಲ. ರೆಸ್ಪಾನ್ಸ್ ಮಾಡೋದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.